ಸತ್ಯ ಸಿದ್ಧರಂದ್ರ ಎಂತವ್ರು ಎಂತವ್ರಿ ಸರ? ನನ್ನಪ್ಪ ಯೋಗಿನ ಅಮೋಘ ಸಿದ್ಧ ಮುತ್ಯ ಅಮೋಘ ಸಿದ್ಧ ಮುತ್ಯ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಅಂಬ ಋಷಿ, ದೌಮ್ಯ ಋಷಿ, ರೋಮ ಋಷಿಯಾಗಿ ಪರಮಾತ್ಮನ ಸೇವಾ ಮಾಡುವತ್ನ್ಯಾಗ ಏನಾಗಿರ್ತದ್ರಿ ಸರ? ತನ್ನ ರೋಮಗಳನ್ನೆಲ್ಲ ಪಸರಿಸಿಕೊಂಡು ಹೌದು ಭಕ್ತಿ ಮಾಡೋ ಪ್ರಸಂಗದೊಳಗ ಏನಾಗಿರ್ತದ್ರಿ ಸರ? ಸಾಕ್ಷಾತ್ ನಂದಿ ಪರಮಾತ್ಮನಿಗೆ ವಚನ ಕೊಟ್ಟು ಬಂದಿರ್ತಾನು ಭಕ್ತಿ ಕೆಲಸವಾಕ. ಹೌದ್ರಿ ಸರ. 3 ಗಳಿಗೆ ಒಳಗೆ ಅವನು ಭಕ್ತಿ ತಪವನ್ನ ಕೆಳಿಸಿ ಬರ್ತಾನಂತ ಹೇಳಿ ಮಾತು ಕೊಟ್ಟು ಬಂದಿರ್ತಾನ. ಮಾತು ಕೊಟ್ಟು ಬಂದ ನಂದಿ ಅವನ ಜಡಿ ಒಳಗೆ ಕಾಲಿಟ್ಟು ಅವನ ಜಾಡಿಸಿ ಕೆಡಬೇಕಂತ ಹೇಳಿ ನಂದಿ ಒಳಗೆ ಬಂದು ಜಡಿ ಒಳಗೆ ಕಾಲಿಟ್ಟ. ಹೌದು 12 ವರ್ಷದ ತಪಸ್ಸೆ ಪೂರ್ಣಗೊಂಡಿತ್ತು. ರೋಮೇಶ್ ಋಷಿದ ಕಣ್ಣು ತೆರೆದು ನೋಡಿದ. ಹೌದ್ರಿ ಸರ. ಬಂದಾನಿವ ನನ್ನ ಭಕ್ತಿ ಕೆಡಿಸಲಾಗತ್ತೇಳಿ ಸೂಕ್ಷ್ಮದೊಳಗೆ ತಿಳ್ಕೊಂಡ. ಹೌದು 3 ಗಳಿಗೆಯಾಗ ಭಕ್ತಿ ಕೆಡಿಸಿ ಬರ್ತಾನಂತ ಹೇಳಿದ್ದ. 3 ದಿನ ಆದ್ರೂ ಇವು ಎತ್ತ ಕಾಲೇ ಹೊಂಟ್ಲಾತು ಜಡಿ ಒಳಗಿಂದು. ಕಾಲೇ ಕೀಳುವಾತಾತು. ಕಾಲ ಕೀಳಲಾಯ್ತು. ಅವಾಗ ರೋಮೇಶ್ ಋಷಿಗೆ ಶರಣ ಹೊಂದಿದ. ಶರಣ ಹೊಂದಿ ಏನ್ ಮಾಡ್ತಾನ್ರಿ? 3 ಗಳಿಗೆಯಾಗ ನನ್ನ ಭಕ್ತಿ ಕೆಡಿಸಿ ಬರ್ತಾನಂತೇಳಿ ಪರಮಾತ್ಮಗ ವಚನ ಕೊಟ್ಟಿದ್ದೆ. ಮಾತು ಕೊಟ್ಟು ಬಂದಿದ್ದೆ. ನಾನು ನನ್ನ ಭಕ್ತಿ ಕೆಡಿಸಲಾಕ ಬಂದದ್ದು ತಪ್ಪಾಯ್ತಂತ ತಿಳ್ಕೊಂಡು ತಪ್ಪಾಯ್ತಂತ ಶರಣ ಮಾಡಿದಾಗ ನಂದಿ ಶರಣ ಮಾಡಿದ. ಹೌದು ಅವಾಗ ರೋಮೇಶ್ ಋಷಿ ಆಶೀರ್ವಾದ ಮಾಡ್ತಾನ ಅವನಿಗೆ. ಏನಂತ ಆಶೀರ್ವಾದ ಮಾಡ್ತಾನ್ರಿ ಸರ್? ಸೂರ್ಯ ಚಂದ್ರ ಇರುವವರೆಗೆ, 40 ಗಂಟೆ ಹರಿವರೆಗೆ, ಹೌದು 11 ಪೋರ್ ಇರುವವರೆಗೆ ಏನದು ಈ ದೇವರ ಗುಡಿ ಮುಂದೆ ನಂದಿ ಕೋಲಾಗಿ ಮೆರಿಪ ಅಂತೇಳಿ ಆಶೀರ್ವಾದ ಮಾಡಿ. ಹೌದು ಅದೇ ಅಡಿಕೆ ಋಷಿ ಮುಂದೆ ಭಕ್ತಿ ಮಾಡುವಂತ ಪ್ರಸಂಗದೊಳಗ ಏನಾಗಿರ್ತದ್ರಿ ಸರ? ದಿನಂಪ್ರತಿ 1001 ಪುಷ್ಪಗಳನ್ನು ತೆಗೆದುಕೊಂಡು ಗುರುನಾಥನ ಸೇವಾ ಮಾಡ್ತಿರ್ತಾನ. ಮುಂದೆ ಏನಾಗ್ತದ್ರಿ ಸರ? ಒಂದಾನ ದಿವಸ ರಭಸದಿಂದ ಹೋಗ್ತಕ್ಕಂತ ಸಮಯದೊಳಗೆ ಏನಾಗ್ತದ್ರಿ? ತನ್ನ ಹೂವಿನ ಕರಡಿಯಲ್ಲಿ ಇರ್ತಕ್ಕಂತ ಒಂದು ಪುಷ್ಪ ಜಾರಿ ಎಲ್ಲನ್ನ ಏನಾಗ್ತದ್ರಿ ಸರ? ಆ ಕೆಳಗೆ ಬೀಳ್ತದ. ಹೌದು ಬಿದ್ದಿರ್ತಕ್ಕಂತ ಪುಷ್ಪವನ್ನ ತಾನೇನ ರಭಸದಿಂದ ಹೋಗ್ತಿರ್ತಾನಲ್ಲ, ಹೌದು ಅಡಿಕೇಶಿ ಋಷಿ ಹೌದು ಅವನ ಪಾದ ಆ ಪುಷ್ಪದ ಮ್ಯಾಲ ಇಡ್ತಾನಲ್ರಿಪ್ಪ. ಇಡ್ತಾನ. ಅವಾಗ ಅಡಿಕೇಶಿ ಋಷಿ ವಿಚಾರ ಮಾಡಿದ. ಏನತ್ರಿ? ಗುರುನಾಥನ ಸೇವಾಕ ಒಯ್ತಕ್ಕಂತ ಪುಷ್ಪವನ್ನ ನನ್ನ ಪಾದ ಇವತ್ತು ತುಳಿತಲ್ಲ ಅಂತ ತಿಳ್ಕೊಂಡು ತನ್ನ ಪಾದಗಳನ್ನ ಕಟ್ ಮಾಡಿದ. ಹೋಗಿ ಗುರುವಿನ ಗದ್ದಿಗೆ ಮ್ಯಾಲ ಪುಷ್ಪಗಳನ್ನು ಏರಿಸಿದ. ಹೌದು ದಿನಂಪ್ರತಿ ಏರಿಸುವಾಗ ಪುಷ್ಪಗಳನ್ನು ಏರಿಸಿದ. 1000 ಪುಷ್ಪಗಳನ್ನ ಏರಿಸಿ ಹೌದು ನಮಸ್ಕಾರ ಮಾಡಿ ಹಿಂದೆ ಸರದ. ಭಗವಂತ ಅಂತಾನ ಅವನಿಗೆ ಅಡಿಕೇಶಿ ಋಷಿಗೆ. ಏನತ್ತು ವಾಣಿ ಆಗ್ತದ್ರಿ? ಅಲ್ಲೋ ಅಡಿಕೇಶಿ, ದಿನಂಪ್ರತಿ 1000 ಪುಷ್ಪಗಳನ್ನ ತಂದು 1001 ಪುಷ್ಪಗಳನ್ನ ತಂದು ಸೇವಾ ಮಾಡ್ತಿದ್ದಿ. ಇವತ್ತು 1000 ಪುಷ್ಪಗಳನ್ನ ಏರಿಸಿದಿ. ನಿನ್ನ ಭಕ್ತಿ ಒಳಗ ಭಿನ್ನಾಯ್ತಲ್ಲ, ಪರಕ್ಕಾಯ್ತಲ್ಲ ಅಂದ. ಹೌದು ಅವಾಗ ಅಡಿಕೇಶಿ ಋಷಿ ಮನಸ್ಸಿನ ವಿಚಾರ ಮಾಡ್ತಾನು. ಏನ್ರಿಪ್ಪ ಅದು? ಆ ಭಗವಂತ ನಾ ಮಾಡಿರ್ತಕ್ಕಂತ ಸೇವಾದ ಫಲ, ಇಷ್ಟು ದಿವಸ ಮಾಡಿರ್ತಕ್ಕಂತ ಸೇವಾದ ಫಲ, ಭಕ್ತಿ ಪರೀಕ್ಷೆ ಇವತ್ತೇ ನೋಡುವಂಗ ಕಾಣ್ತಾನಂತ ತಿಳ್ಕೊಂಡು ಮನಸ್ಸಿನಾಗ ವಿಚಾರ ಮಾಡಿ ಏನ್ ಮಾಡ್ತಾನ್ರಿ ಸರ? ಅಡಿಕೇಶಿ ಋಷಿ ತನ್ನ ಶರೀರವನ್ನ ಪರವನ್ನ ಬಿಟ್ಟು ಹೌದು ಇದೊಂದು ಪುಷ್ಪ ತುಗಾ ಭಗವಂತ ಅಂತ ಹೇಳಿ ತನ್ನ ರೋಗ ತಗದ ಗದ್ದಿನ. ಅವಾಗ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಎಲ್ಲಣ್ಣ ಭಕ್ತಿಗೆ ಮೆಚ್ಚಿ ಏನ್ ಆಶೀರ್ವಾದ ಮಾಡ್ತಾನ? ಏನಂತ ಮಾಡ್ತಾನ್ರಿ ಸರ? ಯಾವಾಗ ನನ್ನ ಸೇವಾಕ ತಂದ ಪುಷ್ಪವನ್ನ ನಿನ್ನ ಪಾದ ತುಳಿತಾನ, ಆ ಪಾದಗಳನ್ನ ಕಟ್ ಮಾಡಿ ಹೊರಗಿಟ್ಟು ಬಂದಿ. ಹೌದು ನಿನ್ನ ಶರೀರ ಪರವಾಗಿಲ್ಲ ರುಂಡ ತೆಗೆದ ಗದ್ದಿಗೆ ಮ್ಯಾಲಿಟ್ಟಿ. ಹೌದು ಇಂತ ಸೇವಾ ಮಾಡಿ ಅಂದ್ರೆ ನಿನ್ನ ಕೀರ್ತಿ ಹಂಗುಳಿಬೇಕಪ್ಪ ಅಂತಂದ್ರ ಹಂಗುಳಿಬೇಕಂತೇಳಿ ಆಶೀರ್ವಾದ ಮಾಡ್ತಾನ್ರಿಪ್ಪ. ಪಾದಗಟ್ಟಾಗ್ಲಿ ಗಡ ಮಾನಗ ಮಗಲಿ ಪಲ್ಲಕ್ಕಿ ಒಳಗೆ ನಿನ್ನ ರುಂಡ ದೇವರಾಗಿದೆ. ಸೂರ್ಯ ಚಂದ್ರ ಇರುವರೆಗೆ 41 ಗಂಟೆ ಹರಿವರೆಗೆ ಇವತ್ತ ಆ ಪಲ್ಲಕ್ಕಿ ಒಳಗ ದೇವರಾಗಿ ಮೆರಿಲಾಕತ್ಯಾನ.
ಹಿಂಗದರಿಪ್ಪ ಸಿದ್ಧಾಟಿಕೆ ಅಂದ್ರ ಸಿದ್ಧಾರ್ಥಿ ಅಂದ್ರೆ ಹಿಂಗದ, ಸಿದ್ಧರ ವಿಷಯ ಅಂದ್ರೆ ಹಿಂಗದ. ಹೌದು ಹೌದು ಹೌದು. ನಮ್ಮ ಸತ್ಯಪ್ಪನವ್ರು ಹಿರಿ ಕಲಾವಂತರು, ಜ್ಞಾನಿಗಳು, ಜ್ಞಾನಿಗಳು, ತಿಳ್ಕೊಂಡವರು, ಅನುಭವಿಗಳು. ಬಹಳ ಚಂದ ಮಾತಾಡಿ ನೀವೆಲ್ಲ ಕೇಳಿರ್ಬೇಕು. ಬಹಳ ಚಂದ ಮಾತಾಡಿದ್ರಿಪ್ಪ. ಹೇಳಿದ್ರು ಅವರು ಕರ್ಮ ಮತ್ತು ಧರ್ಮ. ಹೌದು ಹೌದು. ಕರ್ಮ ಮತ್ತು ಧರ್ಮದೊಳಗ ಹಾಲಸಿರುಗುರು ಹನುಮಂತ ಸರ್ ಧರ್ಮ ಹಿಡ್ಕೊಂಡಾರ. ಧರ್ಮ ಹಿಡ್ಕೊಂಡಾರ. ಧರ್ಮದೊಳಗೆ ಎಷ್ಟು ವಿಧ ಅದಾವ, ಮತ್ತ ಕರ್ಮದೊಳಗೆ ಹೇಳಿದ್ರು ನಮ್ಮ ಕರ್ಮದೊಳಗಿನ ವಿಧಗಳನ್ನು ಹಿಡ್ಕೊಂಡು ಒಂದು ಪಾಯ ಹತ್ರಗಿಂದ ಹಾಕಿದ್ರು. ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಪ್ರಾರಬ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಆಗಮ್ಯ ಕರ್ಮ. ಹೌದು ಹೌದು. ಸತ್ಯಪ್ಪನವ್ರ ಆಹಾ. ಎಷ್ಟೇ ಕರ್ಮ ಇರಲಿ, ಕರ್ಮ ಅನ್ನೋದು ಒಂದದ. ಹೌದು ಹೌದು. ಕರ್ಮ ಅನ್ನೋದು ಒಂದದ. ನೀ ಬೋರ್ಮಾರೇ ಮಾಡಿಸ್ಬಾ, ಚೈನಾರೇ ಮಾಡಿಸ್ಬಾ, ಉಂಗುರಾರೇ ಮಾಡಿಸ್ಬಾ. ಹೌದು ಹೌದು. ಹುಡುಕಿಯಾರೇ ಮಾಡಿಸ್ಬಾ, ಲಾಕಿಟರೇ ಮಾಡಿಸ್ಕೋರಿ. ಯಾಕ್ರಿ ಬಂಗಾರ ಅನ್ನೋದು ಒಂದದಲ್ರಿ. ಇವ್ರು ಹೇಳಿದ್ರು ನಮ್ ಸತ್ಯಪ್ಪನವ್ರು ಬಹಳ ಚೆನ್ನಾಗಿ ವಿಚಾರ ಮಾಡ್ರಿ. ನಾವು ನಿತ್ಯ ಕರ್ಮ ಹಿಡಿದು ಮಾತಾಡತಾನಿ. ಹತ್ತು ಮನಿಗೆ ಊಟ ಮಾಡ್ರಿ, ತಾಟಿ ಎಡಗೈ ಹಿಡಿತ್ರಿ, ಊಟ ಬಲಗೈಲಿ ಆತು. ಹೌದು. ಆಮೇಲೆ ಹರಿವತ್ತಿ ಅಂತ ಹೊಂಟ್ನಿ, ಇದು ಎಡಗೈ ನೀರ್ ಬಲಗೈ ನೀರ್ ಹಾಕಿತ್ರಿ, ಎಡಗೈ ಹತ್ರ ವ್ಯವಹಾರ ಮುಟ್ಟಿಸ್ತ್ರಿ ಅಂತ ಹೇಳಿ ಅವೆಲ್ಲ ಕೇಳಿರಿ. ಮಾತಾಡಿರಲ್ರಿಪ್ಪ. ಇದು ಸತ್ಯಪ್ಪನ, ಇದು ವ್ಯಾವಹಾರಿಕ ಕರ್ಮ. ಹೌದು ಹೌದು. ಇದು ವ್ಯವಹಾರ. ಇದು ದಿನನಿತ್ಯ ಉಣ್ಣೋದು, ತಿನ್ನೋದು, ತೊಳ್ಕೊಳ್ಳೋದು, ಜಳಕ ಮಾಡೋದು, ಹೌದು ಹೊಲಕ್ಕೆ ಹೋಗುದು, ಹೊಲ್ದಾಗ ದುಡಿದು, ನಿನ್ನ ಹೊಲ್ದಾಗ ನೀ ದುಡಿದ ಪರೋಪಕಾರ ಏನಾಯ್ತು? ಹೌದು ಹೌದು. ನಿಮ್ಮಲ್ಲಿ ನೀವು ದುಡಿದ್ರೆ ಏನು ಪರೋಪಕಾರ ಆಯ್ತು? ನೀವು ಊಟ ಮಾಡಿ, ನೀವು ದುಡಿದ್ರಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ಮಾಡಾಕ್ರಿ. ಕರ್ಮ ಅಂದ್ರೆ ಇನ್ನೊಬ್ಬರಿಗೆ ಹತ್ತರಿಂದ ಉಪಯೋಗ ಆಗಿರ್ಬೇಕು, ಅದನ್ನ ಮಾತಾಡ್ರಿ. ಹೌದು ಹೌದು. ಅಂದ್ರೆ ಹೇಳ್ತೀನಿ ಕೇಳ್ರಿ. ಹೆಂಗ್ರಿ ಅದು? ಧರ್ಮದ ಒಳಗೆ ಹಲವಾರು ಪ್ರಕಾರ ನಾವು ಬಾಳದಾರಿಪ್ಪ. ಧರ್ಮ, ವಿಶ್ವ ಧರ್ಮದ, ಮಾನವ ಧರ್ಮದ, ಪರಧರ್ಮದ, ಸ್ವಧರ್ಮದ, ಅಧರ್ಮದ, ಹಿಂಗ ಸಾಕಷ್ಟು ಮತ್ತು ಉಪಧರ್ಮಗಳು. ಇವು ಜೈನ್ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇವು ಬಹಳ ಅದಾವಲ್ರಿಪ್ಪ. ಅದಾವ. ಇವು ಎಲ್ಲಾ ಬೇಡ. ಇವತ್ತು ಸತ್ಯ ಧರ್ಮ ನಾ ಮಾತಾಡ್ತನೋ, ಕರ್ಮದಿಂದ ನೀವು ಮಾತಾಡ್ರಿ. ಹೌದು ಹೌದು. ನೀವು ಕರ್ಮದಿಂದ ಮಾತಾಡಿದ್ರ ಇನ್ನೊಬ್ಬರಿಗೆ ಲಾಭ ಆಗಿರ್ಬೇಕು. ಹೌದು ಹೌದು. ಎಲ್ಲೇನ ಊಟ ಮಾಡಿ, ತಾರ್ ತೋರಿಟ್ನಿ, ಹರಿವತ್ ಹೋಗಿ ಬನ್ನಿ, ಇಂತ ಲೌಕಿಕದೊಳಗೆ ಮಾತಾಡ್ಬೇಡ್ರಿ ಸತ್ಯಪ್ಪಣ್ಣ. ಇಲ್ಲೇ ಇಲ್ಲೇ ಮಾತಾಡೋದು ಬೇಡ ಆಗ್ಯದ್ರಿ. ನೀವು ಬಾಳ ಶಾಣ್ಯರವ್ರಿ. ಯಾಕ ಧರ್ಮ ಅಂದ್ರ ಧರ್ಮರಾಜನ ಹೆಸರಲ್ಲ. ಧರ್ಮ ಅಂದ್ರೆ ಯಾರ್ದು ನೋಡ್ರಿ, ಸತ್ಯ ಧರ್ಮ ಅಂತಂದ್ರ ಧರ್ಮ ಅಂತಕ್ಕಂಥ ಫಲ ಬಯಸ್ರ ಧರ್ಮರಾಜನ ಹೆಸರು ಈ ಭೂಮಿ ಮೇಲೆ ಉಳಿದದ. ಸರ್, ಸತ್ಯ ಅಂದ್ರೆ ಯಾರ ಹೆಸರು ಬರ್ತೈತ್ರಿ? ಸತ್ಯ ಅಂತಕ್ಕಂಥ ಪದ ತೆಗೆದ್ರಿಪ್ಪ ಅಂತಂದ್ರ ಹರಿಶ್ಚಂದ್ರ ರಾಜ ಅಂತ ಹೆಸರು ಉಳಿದದ. ಉಳ್ದೈತಿಲ್ಲ ಕಾಕ? ಸತ್ಯ ಅಂದ್ರ ಹರಿಶ್ಚಂದ್ರ ಅಂತೇಳಿ ನೆನಪಾಗ್ತದ. ಇನ್ನು ದಾನ ಅಂತಂದ್ರೆ ಯಾರ ಹೆಸರು ಬರ್ತೈತ್ರಿ? ದಾನ ಅಂತಂದ್ರ ಕರ್ಣಂದ ದಾನಸೂರ ಕರ್ಣ ಅಂತೇಳಿ ಹೆಸರು ಉಳಿದದ. ಹಂಗ ಹಂಗೆ ನಿಮ್ಮ ಕರ್ಮ ಅಂದ್ರ ಯಾರ ಹೆಸರು ಉಳಿದದ? ಹೌದು ಹೌದು. ಕರ್ಮದಿಂದ ಇಂಥವ್ರ ಹೆಸರು ಉಳಿದದ ಅಂತ ಹೇಳ್ರಿ. ಸುಮ್ಮನೆ ಊಟ ಮಾಡಿ ಅದಕ್ಕೆ ಒಂದು ಮಾತಂದ ನಮ್ ಹುಡುಗ ಏನ್ ತುಂಬಿದ ಕೊಡ ತುಳುಕಬಾರ್ದು. ತುಳುಕಬಾರ್ದ್ರಿಪ್ಪ. ತುಂಬಿದ ಕೊಡ ತುಳುಕ್ತದ, ಅರ್ಧ ಕೊಡ ಈಗ ತಲೆ ಪುಚ್ಚ ಕೇಳ್ತದ. ಹೌದು ಹೌದು. ನಮ್ಮ ಹುಡುಗ ಏನಂದ, ಒಂದೆರಡು ಪ್ರಶ್ನೆ ಹಾಕಿದ್ರ ಹಾವಿತ್ತು ಅಂತಂದ. ಸಿದ್ಧಾಟಿಕೆ ಒಳಗ. ಸಿದ್ಧಾಟಿಕೆ ಒಳಗೆ ಸತ್ಯ ಸಿದ್ಧರ ಸಿದ್ಧಾಟಿಕೆಯನ್ನ. ಯಾಕಂದ್ರೆ ಸಿದ್ಧಾಟಿಕೆನ ಚರ್ಚೆ ನಡೆದದ. ಪ್ರಶ್ನೆ ಅಂದ್ರೆ ಅಂದ್ರು ಏನಂದ್ರು? ಬರೇ ಲೇಖ ಬುಕ್ಕ ಇದೇ ಹಣ. ಇದನ್ನೆಲ್ಲಾ ನಾವು ಮಾಡಿ ಬಿಟ್ಟಿದ್ವು. ಸತ್ಯಪ್ಪನವರ ಪ್ರಶ್ನೆ ಅಂದ್ರೆ ಬರೇ ಬುಕ್ಕ ಲೇಖ ಅಲ್ಲ. ಹೌದು. 3 ಮಂದಿ ಹೆಣ್ಮಕ್ಳು ಮಾತಾಡ್ತಿರತ್ತ. ಏನತ್ ಮಾತಾಡ್ತಿದ್ರಿ? ಮೊದಲ ಸೆರಗ ಹೊತ್ಕೊಂಡ್ ಕುಂತಾರ ಅಂತವ್ರು ಮಾತಾಡ್ತಿರತ್ತ. ಏನತ್ರಿ? ಒಬ್ಬ ಕೆಲ್ಬಾಗ ಅಂತಿರತ್ತ. ಏನತ್ತಿಡ್ರಿ ಸರ? ನನ್ನ ಮಗ ಯಾವಾಗ ಮಣ್ಣಿಗೆ ಹೋಗ್ತಾನ ಅವಾಗ ನಮ್ಮ ಮನಿ ಉದ್ಧಾರ ಆಗ್ತೈತಿ ಕೇಳ. ಮೊದಲನೇ ಹೆಣ್ಮಗಳು. ಮೊದಲನೇ ಹೆಣ್ಮಗಳು. ಎರಡನೇ ಹೆಣ್ಮಗಳು ಏನತ್ತಿಡ್ರಿ ಸರ? ಎರಡನೇ ಹೆಣ್ಮಗಳು ಅಂತಿದ್ರು. ಏನತ್ರಿ? ನನ್ನ ಮಗ ಯಾವಾಗ ಜೋಳಿಗೆ ತಗೊಂಡು ಹೋಗ್ತಾನ ಅವಾಗ ನಮ್ಮ ಮನಿ ಉದ್ಧಾರ ಆಗ್ತೈತೆ ಅಂತೇಳಿ ಎರಡನೇ ಹೆಣ್ಮಗಳು ಹೇಳ್ತಿದ್ರು. ಇನ್ನು ಮೂರನೇ ಹೆಣ್ಮಗಳು ಏನತ್ತಿದ್ರಿ ಸರ? ಮೂರನೇ ಹೆಣ್ಮಗಳು ಅಂತಿದ್ರು. ಏನತ್ರಿ ಅದು? ನನ್ನ ಮಗ ಯಾವಾಗ ಕುಣಿಯಾಗಿ ಕುಂಡುತ್ತಾನ ಅವಾಗ ನಮ್ಮ ಮನಿ ಉದ್ಧಾರ ಅಂತೇಳಿ ಮೂರನೇ ಹೆಣ್ಮಗಳು ಅಂತಿದ್ರು. ಆ ಹೆಣ್ಮಕ್ಳು ಏನ್ ಚಲೋ ಮಾತಾಡತ್ತಾರೆ ಅಂತ ಹೇಳಿ ನೀವು ತುಂಬಿ ಸಬದಾಗ ಹೇಳಕತ್ತೀರಿ. ಅದನ್ನೇ ಹೇಳಿದ್ರೆ ಮಾತಿನ ಮರ್ಮ ತಿಳ್ಕೋಬೇಕಾಗ್ಯದ.
ಇದ್ರ ಮಾತಿನ ಅರ್ಥ ಏನು ಬ್ಯಾರೆ ಐತೈತಿರಿ ಮೊದಲನೇ ಹೆಣ್ಮಗಳು ಏನು ಇದ್ದಲ್ಲ ಏನಂದೇಳ್ರಿಪ್ಪ ಮೊದಲನೇ ಹೆಣ್ಮಗಳು ನನ್ನ ಮಗ ಮಣ್ಣಿಗೆ ಹೋದ್ರೆ ನಮ್ಮ ಮನಿ ಉದ್ಧಾರ ಆಗ್ತದಂತ ಏನ್ ಹತ್ತಿದಲ್ಲ ಈಕೆ ಯಾರ ಪೈಕಿ ಇರ್ತಾಳ್ರಿಪ್ಪ ಹೆಣ್ಮಗಳು ಈ ಹೆಣ್ಣು ಮಗಳ ಕುಂಬಾರ ಪಕ್ಕಿ ಹೆಣ್ಮಗಳಕಿ ಕುಂಬಾರ ಪೈಕಿ ಹೆಣ್ಮಗಳು ಏನ್ರಿಪ್ಪ ಇದು ಮಾತಿನ ಅರ್ಥ ಮುಂಜಾನೆ ಎದ್ದ ನನ್ನ ಮಗ ಮಣ್ಣ ತಂದು ತಂದು ಮಣ್ಣ ತಂದು ಮಣ್ಣು ತಂದು ಹದ ಮಾಡಿ ಅದನ್ನ ಕಚ್ಚಪಿಚ್ಚು ತಗೊಂಡು ಹದ ಮಾಡಿ ಗಡಿಗೆ ಮಾಡಿ ಹೋಗಿ ಪ್ಯಾಟಿಗೆ ಮಾಡಿ ನಮ್ಮ ಮನೆ ಉದ್ಧಾರ ತಿಳಕ್ಕೆ ಕುಂಬಾರ ಹೆಣ್ಣು ಹೌದು ಹೌದು ಮೊದಲನೇ ಹೆಣ್ಮಗಳ ಮಾತಿನ ಅರ್ಥ ಇದು ಇನ್ನು ಎರಡನೇ ಹೆಣ್ಮಗಳು ಹತ್ತಿದ್ರು ಇದು ಜೋಳಿಗೆದ ಮಾತಾಡ್ಯಾರ ನೋಡ್ರಿ ಎರಡನೇ ಹೆಣ್ಮಗಳು ಎರಡನೇ ಹೆಣ್ಮಗಳು ಹತ್ತಿರಲ್ಲ ಏನ್ರಿ ಅದು ನನ್ನ ಮಗ ಯಾವಾಗ ಜೋಳಿಗೆ ತಗೊಂಡು ಹೋಗ್ತಾಳ ಅಂತ ಏನ್ ಮಾತಾಡ್ತಿದ್ದಲ್ಲ ಆ ಹೆಣ್ಮಗಳು ಯಾರ ಪೈಕಿ ಇರ್ತಾಳ್ರಿ ಈಕಿ ಸ್ವಾಮಿಗಳ ಪಕ್ಕಿ ಹೆಣ್ಮಗಳು ಅಂದ್ರರಿಪ್ಪ ಮುಂಜಾನೆ ಎದ್ದ ನನ್ನ ಮಗ ಮನಿಗೆ ಹೋಗಿ ಬಗಿಸಿ ನಿಂತು ಹಿಟ್ಟು ತಂದು ತಂದು ಅವಾಗ ನಮಗ್ ಹೊಟ್ಟಿಗೆ ಹಾಕ್ತಾರಲ್ಲ ಅವಾಗ ನಮ್ಮ ಮನೆ ಉದ್ಧಾರ ತಿಳಕ್ಕೆ ಸ್ವಾಮಿಗಳ ಹೆಣ್ಮಗಳು ಹೌದು ಹೌದು ಯಾಕ್ರಿ ಹೌದು ಇನ್ನ ಮೂರನೇ ಹೆಣ್ಮಗಳು ಯಾರಿಪ್ಪ ಈಕಿ ಕುರುಬರು ಹೆಣ್ಮಗಳು ಇದೇ ಯಾಕೆ ಬಿರ್ಸ್ಕಾಣಕತೈತಿ ನೋಡ್ರಿ ನಮಗ ಬಿರ್ಸಲ್ಲಿದು ಹೆಂಗ್ರಿ ಯಾವಾಗ ಕುರುಬರು ಹೆಣ್ಮಗಳು ಹೌದು ಈಕೆ ನನ್ನ ಮಗ ಯಾವಾಗ ಕುನ್ಯಾಗ ಕುಂಡತಾಳ ಅಂತೇಳಿ ಮಾತಾಡಿದ್ದಲ್ಲ ಹೌದು ಈ ಕುರುಬರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕುರುಬರು ಸಮಾಜದವರು ಏನ್ ಮಾಡ್ತಾರಿ ಕುರಿ ಕತ್ತರಿಸಿ ಮಗ್ಗ ಮಾಡಿ ಕಂಬಳಿ ನೇಯ್ಬೇಕಾರ ತೆಳಗ ತೆಗ್ಗ ಮಾಡಿ ಕುಣಿ ಒಳಗೆ ಕುತ್ತು ಕಂಬಳಿ ನೇಯ್ತಾರ ಹೌದು ಹೌದು ಯಾವಾಗ ನನ್ನ ಮಗ ಕುರಿ ಕತ್ತರಿಸಿ ಕಂಬಳಿ ನೇಯ್ದು ಹೌದು ಹಿಂಗ ಒಯ್ತಾನ ಅವಾಗ ನಮ್ಮ ಮನಿ ಉದ್ಧಾರ ಆಗ್ತದ ಅಂತ ಹೇಳಿ ಹೌದು ಅದಕ್ಕ ಮಾತಿನ ತಾತ್ಪರ್ಯ ಹಿಂಗದ ಮಾತಿನ ತಾತ್ಪರ್ಯ ಹಿಂಗದ ತಿಳ್ಕೊಂಡು ಹೇಳಕ್ ಬರ್ತದ ಅರ್ಧ ತಿಳ್ಕೊಂಡು ಹೇಳಕ್ ಬರಂಗಿಲ್ಲ ಹೌದು ಅಳಿಗಾಡ್ತಿರ್ತದ ಅದು ವಿಷಯದ ಕಡೆ ಲಕ್ಷ್ಯ ಇರಂಗಿಲ್ಲ ಹೌದು ಹೌದು ಹೇಳಕ್ ಆಗಂಗಿಲ್ಲ ಹೌದು ಕುಂಡ್ರಾಕಾಗಂಗಿಲ್ಲ ಆಗಂಗಿಲ್ಲ ಕುಡ್ತಿರೋದು ಅವಂಗ ಅದು ಕುಂಡು ಗುಡ್ತಿರಂಗಿಲ್ಲ ಹಾ ಇವತ್ತು ನಮ್ಮ ಸತ್ಯಪ್ಪನವ್ರು ಹೇಳುದದ ಏನಂತ ಹೇಳ್ಬೇಕತ್ತೀರಿ ಸತ್ಯ ಸಿದ್ಧನ ಸಿದ್ಧಾರ್ಥವಾಗಿ ಹೇಳಿದ್ರು ಹಾಲು ಮತ್ತದ ವಿಷಯಗಳನ್ನ ಎರಡು ಪ್ರಶ್ನೆ ಅವರು ಒಂದು ಪ್ರಶ್ನೆ ಮಾಡಿರ್ತಾರೆ ಅವಾಗ ಅಂದ್ರು ಹೌದು ಬ್ಯಾಡ್ರಿ ಅವ್ರ ವಿಷಯಗಳನ್ನ ಇರ್ತಾರ ಬ್ಯಾಡ ಅಂತ ಹೇಳಿದೀನಿ ನಾನು ಇವ್ರು ಪ್ರಶ್ನೆ ಗದ್ಲಕ್ ಹೋಗ್ಬೇಡ್ರಿ ಅತ್ತಾರ್ರಿಪ್ಪ ಅದೇ ಪ್ರಶ್ನೆ ಅಂದ್ರು ಅಲ್ಲ ಯೋಗಿನ ನಮೋಕ್ಷಿತ ಯುಗ ಯುಗಗಳಲ್ಲಿ ಭಕ್ತಿಯನ್ನು ಮಾಡಿ ಯೋಗಿ ಎನ್ಸ್ಕೊಂಡು ಪರಮಾತ್ಮನಲ್ಲಿ ಸಾವಿಗೆ ಬೇರಾಗಿ ಸಮುದ್ರ ಸೆರಗಂಧ ಕೊಟ್ಟಾಗಿ ನೌದು ಕೈಲಾಸದೊಳಗ ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲ್ಕದ ಸೀತಾರ ತಂದು ಆ ಪರಮಾತ್ಮನ ಸೇವಾ ಮಾಡಿ ಒಂದಾನೆ ಒಂದು ದಿವಸ ಶಿವಾಪಾರ್ವತರಿಗೆ ಹೇಳ್ತಾರು ಏನಂತ ಹೇಳ್ತಾರಿಪ್ಪ ಸಿದ್ಧ ಮುತ್ಯಾಗ ಸಿದ್ಧ ಕಲಿ ಕಟ್ಟಿ ಏರಿಯದ ಧರ್ಮ ನ್ಯಾಯ ಸುಳ್ಳಾಗಲ ಕಟ್ಟದಪ್ಪ ಮತ್ತ ಲೋಕಕ್ಕ ಮಾನವ ಉದ್ಧಾರಕ್ಕಾಗಿ ನೀನು ಹೋಗಬೇಕಂದ ಕಾಲಕ್ಕ ಏನಂಕಂದ್ರಿಪ್ಪ ಅವಾಗ ಯೋಗಿನಾದ ಮೋಕ್ಷದ ಮುತ್ತ ಹೇಳ್ತಾನ ಏನಂತ ಹೇಳ್ತಾನ್ರಿ ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟ ನನ್ನ ಬೆನ್ನಿಂದ ನೀ ಬರ್ತಾನಂದ್ರ ಹೋಗಾಕ ತಯಾರದನು ಹೋಗಾಕ ತಯಾರದಂತೆ ನಮ್ಮ ಸಿದ್ಧ ಮುತ್ತ ಹೇಳ್ತಾನ ಏನೇನು ಸಾಹಿತ್ಯ ಕೊಡ್ತಾರಿಪ್ಪ ಮೋಕ್ಷದಗ ಏನೇನು ಸಾಹಿತ್ಯ ಕೊಟ್ಟ ಕೇಳು ಏನೇನ್ರಿಪ್ಪ ಅದು ಹೋಮದ ಕಂಬಳಿ ನೇಮದ ಬೆತ್ತ ಮಳಿ ಕೀಲ ಬೆಳಿ ಕೀಲ ಬಡವನ ಭಾಗ್ಯ ಹೌದು ಮಂಜಿಗೆ ಮಕ್ಕಳು ಸಾಲ ಸತ್ತಿಗೆ ಮೇಲ ಕಲಸ ಕಂಚಿನ ಕೈತಲ ಮುತ್ತಿನ ಪಲ್ಲಕ್ಕೆ ನಂದಾದಿವಿಗೆ ನಂದಿಕೋಲ ಸಿರಗತಳಿ ಸೇರ್ದ ಹೌದು ಒಟ್ಟಿ ಒಳಗೆ ನಗಾರಿ ನಾವು ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಬೈಲು ಭೂತಾಳ ಸಿದ್ಧನ ಸಂಗಾಟ ತಗೊಂಡು ಕೈಲಾಸ ಬಿತ್ತ ನನ್ನಪ್ಪ ಯೋಗಿನಾದ ಮೋಕ್ಷಿದ್ದ ಎಲ್ಲೆಲ್ಲಿ ಸಂಚಾರ ಮಾಡ್ಕೊತ ಬರ್ತಾನ್ರಿಪ್ಪ ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಪುರ ಇಟ್ಟಂಗಿ ಹಲ್ಲ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಕಲ್ಲ ಗದ್ದಿಗೆ ಮಾಡಿದ ಮುಳ್ಳ ಹಾಸಿಗೆ ಮಾಡಿದ ಹಗ್ಗ ಕೋಲಗಳಿಂದ ಅಂತಲ್ಲೇ ಕಂಬಳಿ ಡೇರಿ ಹೊಡೆದು ಮುಂದೆ ಯೋಗಿನಾದ ಮೋಕ್ಷದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರಿವಿನ ಮಕ್ಕಳು ಹೌದು 4 ಮಂದಿ ಧರ್ಮ ಹಟ್ಲೆ 21 ಮಂದಿ ಧರ್ಮ ಮುಂದೆ ಕಥಾ ಭಾಗನ ಹೇಳುತ್ತಾ ಅದಕ್ಕೆ ಇವತ್ತು ಇನ್ನು ಮುಂದೆ ಮಾತಾಡುದರಿಪ್ಪ ಯಾಕಪ್ಪ ಅಂತಂದ್ರ ಇವತ್ತ ಹಳ್ಳೂರು ಸತ್ಯಪ್ಪನವರ ಹಿರಿ ಕಲಾವಂತರು ಹೌದು ಶಾಣ್ಯರು ಪ್ರಶ್ನೆ ಕೇಳೋದಂದ್ರೆ ನಾವು ಸಿದ್ಧಾಟಿಕೆಂದ ಕೇಳ್ತೀವಿ ಇದೇನು ಬೇರೆ ಜನರಲ್ ನೀವು ಬಹಳ ಶಾಣ್ಯ ಇರ್ಬೇಕು ಬಂದ್ರೆ ಹೇಳ್ತೀವಿ ಬರ್ಲಿಲ್ಲ ಅಂದ್ರೆ ಇಲ್ಲ ನಮ್ಮ ರೊಕ್ಕ ಇಸ್ಕೊಳ್ಳೋರೇನ ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ ಗುರುಗಳು ಬಹಳ ತಿಳ್ಕೊಂಡವ್ರದರಿ ಜಗತ್ನಾಗ ಎಲ್ಲಾ ಮಹಾಗಳ ಪ್ರಶ್ನೆ ಉತ್ತರ ಕೇಳೋದು ನಡೀತಾರ ಸಿದ್ಧಾರ್ಥೊಳಗೆ ವಿಷಯ ಮಾಡೋದು ಸಾಮಾನ್ಯ ಎಲ್ಲ ಬುಕ್ ಕೇಳ್ತೇಳಿ ಎಲ್ಲ ಏನು ಬುಕ್ ಮೊದಲು ಇಲ್ಲಿವ ಅಲ್ಲಿ ಕಡೆ ಬುಕ್ಗಳನ್ನು ಮಾಡಿಟ್ಟಾರು ಪುಸ್ತಕದಾಗ ಬಂದವ ಪುಸ್ತಕದಾಗ ಮಸ್ತಕದಾಗ
ಹೋಗ್ತದ ಅಷ್ಟೇ. ಹೌದು ಅದಕ್ಕೆ ಇವತ್ತು ಕೇಳು, ಪಾರ್ವತ ದೇವಿ ಹೌದು ಪರಮಾತ್ಮ ಹೇಳ್ತಾನೆ ಪಾರ್ವತ ದೇವಿಗೆ ಗರು ಕೊಡಬೇಡ,